ಸ್ವತಃ ಏನೊಂದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಆರೋಗ್ಯ ಸಚಿವರಾಗಿರುವಂತ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಸ್ವತಃ ಅವರೇ ಒಪ್ಕೊಂಡಿದ್ದಾರೆ 730 ಔಷಧಿ, ಕನಿಷ್ಠ 730 ಔಷಧಿ ಎಸೆನ್ಷಿಯಲ್ ಡ್ರಗ್ಸ್ ಇದನ್ನೇ ಒದಗಿಸ್ಲಿಕ್ಕಾಗಿಲ್ಲ ಅವರು. 730 ಔಷಧಿಯನ್ನ ಒದಗಿಸ್ತೀವಿ ಅಂತ ನಿರ್ಣಯ ಆಗಿರುವಂತದ್ರಲ್ಲಿ 200 ಔಷಧಿನೂ ಕೊಡ್ತಾ ಇಲ್ಲ. 200 ಔಷಧಿನೂ ಅದಕ್ಕೂ ಪ್ಯಾರಾಸಿಟಮಾಲ್ ಅಂತದಕ್ಕೂ ಕೊರತೆ. ಇವತ್ತು ಸರ್ಕಾರ ಫ್ರೀ ಆಗಿ ಔಷಧಿ ಕೊಡ್ತೀವಿ, ಬಹಳ ಸಂತೋಷ. ನೀವು ಫ್ರೀ ಆಗಿ ಯಾವುದೆಲ್ಲ ಔಷಧಿಗಳನ್ನ ಕೊಡಬೇಕು ಅಂತ ನಿರ್ಧಾರವನ್ನ ಮಾಡಿದಿರೋ ಆ ಎಲ್ಲ ಔಷಧಿಗಳನ್ನ ಒದಗಿಸ್ಬಿಟ್ರೆ ನಿಮ್ಗೆ 100 ನಮಸ್ಕಾರ. ನಾವು ನಿಮ್ಗೆ ಜನರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಆದ್ರೆ ಇದ್ಯಾವುದನ್ನು ಮಾಡದೆ ಏನ್ ನೀವು IV ಫ್ಲೂಯಿಡ್ ಕೊಟ್ರಲ್ಲ, ರಿಂಗರ್ ಲ್ಯಾಕ್ಟೇಟ್, ಬಸ್ರಿಯರ್, ಬಾಣ್ತಿಯರ್ನ, ಈ ಬಾಣ್ತಿಯರ್ನ ಕೊಂದಂತ ಕೀರ್ತಿ ಸಾವಿನ ಸರ್ಕಾರ ಆರೋಗ್ಯ ಕೊಡಿ ಅಂತ ಆಸ್ಪತ್ರೆಗೆ ಬಂದ್ರೆ ಇವರು ಇಲ್ಲಿ ಜೀವ ತಗೊಳ್ಳುವಂತ ಆಸ್ಪತ್ರೆ ನಿರ್ಮಾಣ ಮಾಡಿ ಇವತ್ತು ನೈತಿಕವಾಗಿ ರಾಜಕೀಯ ಪ್ರೇರಿತವಾಗಿ, ನೈತಿಕತೆ ಇಲ್ಲದೆ ರಾಜಕೀಯ ಪ್ರೇರಿತವಾಗಿ ಜನೌಷಧಿ ಜನಪರವಾಗಿ ಕಮ್ಮಿ ದರದಲ್ಲಿ, ಯಾವಾಗ ಆಸ್ಪತ್ರೆಗಳು ಅಥವಾ ಸರ್ಕಾರಿ ಆಸ್ಪತ್ರೆಗಳು ಅವಶ್ಯಕತೆ ಇರುವಂತ ಔಷಧಿ ಮಾತ್ರೆಗಳನ್ನ ಒದಗಿಸ್ಲಿಕ್ಕಾಗಲ್ಲ, ಕಮ್ಮಿ ದರದಲ್ಲಿ ಜನರಿಕ್ ಡ್ರಗ್ಸ್ ಬಹಳ ಕಮ್ಮಿ ದರದಲ್ಲಿ ಒದಗಿಸ್ಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಕಮ್ಮಿ ದರದಲ್ಲಿ, ಏನ್ ಇವತ್ತು ಮೆಡಿಕಲ್ ಶಾಪ್ನಲ್ಲಿ ಬೇರೆ ಬೇರೆ ಔಷಧಿಗಳು 100 ರೂಪಾಯಿ ಇದ್ರೆ ಇದು 20 ರೂಪಾಯಿ, 20 ರೂಪಾಯಿ 30 ರೂಪಾಯಿಗೆ 20 ರಿಂದ 30 ರೂಪಾಯಿ ದರದಲ್ಲಿ ಸಿಗುವಂತ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟವ್ರೆ. ಈ ರೀತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿಯನ್ನ ಮುಚ್ಚಲಿಕ್ಕೆ ಕೊಟ್ಟಿರುವಂತ ಈ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಆಗಿದೆ, ಆರೋಗ್ಯ ವ್ಯವಸ್ಥೆಗೆ ವಿರೋಧವಾಗಿದೆ. ಇದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಬೆಂಗಳೂರು ಜಿಲ್ಲೆಯಿಂದ ನಮ್ಮ ಬೆಂಗಳೂರು ಉತ್ತರದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಹರೀಶ್ ಅವರು, ನಮ್ಮ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಸಪ್ತಗಿರಿ ಗೌಡರು, ಬೆಂಗಳೂರು ದಕ್ಷಿಣದ ಅಧ್ಯಕ್ಷರಾಗಿರುವಂತಹ ಹಾಗೂ ಶಾಸಕರಾಗಿರುವಂತಹ ಸನ್ಮಾನ್ಯ ರಾಮಮೂರ್ತಿ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಈ ರೀತಿ ಜನ ವಿರೋಧಿ ಆಗಬೇಡಿ, ಆರೋಗ್ಯದ ವ್ಯವಸ್ಥೆಯಲ್ಲಿ ಮಾತ್ರೆ ಅನ್ನ ಕೊಂಡ್ಕೊಳ್ಳಿಕ್ಕೆ ಜನರಿಗೆ ವಂಚಿತರನ್ನಾಗಿ ಮಾಡಬೇಡಿ ಅಂತ ಸರ್ಕಾರಕ್ಕೆ ಗಮನವನ್ನು ಸೆಳೆಯಲಿಕ್ಕೆ ಇವತ್ತು ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಮಾಡ್ತಿದ್ದಾರೆ. ಆರೋಗ್ಯ ಖಾತೆ ನಿಭಾಯಿಸಕ್ಕಾಗಲ್ಲ ಅನ್ನೋ ಮಾತನ್ನ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಕೂಡ ನಿಭಾಯಿಸಲು ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಈ ಕಾಂಗ್ರೆಸ್ ಸರ್ಕಾರನೇ ಸಂಪೂರ್ಣ ವಿಫಲ ಆಗಿದೆ. ವಿಶೇಷವಾಗಿ ಆರೋಗ್ಯ ಸಚಿವರು ಕಳಪೆ ಔಷಧಿ ಒದಗಿಸ್ತಾ ಇದ್ದಾರೆ, ಅದಕ್ಕೇನ್ ಮಾಡ್ತೀರಂದ್ರೆ ನಾನೇನ್ ಮಾಡ್ಲಿಕ್ಕಾಗಲ್ಲ. ನಕಲಿ ಔಷಧಿ ಒದಗಿಸ್ತಾ ಇದಾರೆ, ಅದಕ್ಕೇನ್ ಮಾಡ್ತೀರಂದ್ರೆ ನಾನೇನ್ ಮಾಡ್ಲಿಕ್ಕಾಗಲ್ಲ. ಔಷಧಿ ಮಾತ್ರನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಅದಕ್ಕೂ ನಾನೇನ್ ಮಾಡ್ಲಿಕ್ಕಾಗಲ್ಲ. ಇಂತ ಏನು ಮಾಡ್ಲಿಕ್ಕಾಗದಿದ್ದವರು ಯಾಕೆ ಆರೋಗ್ಯ ಸಚಿವರಾಗಿದ್ದೀರಾ? ದಯವಿಟ್ಟು ನಾವು ಹೇಳಿದೀವಿ, ಈ ಸರ್ಕಾರನೇ ಕೊಲೆಗಡಕ ಸರ್ಕಾರ, ಮರ್ಡರರ್ ಸರ್ಕಾರ. ಇಂಥ ಕೊಲೆಗಡಕ ಸರ್ಕಾರ ನಿಮ್ಗೆ ಯಾವ ನೈತಿಕತೆ ಏನಿಲ್ಲ. ಜನರನ್ನ ಜೀವವನ್ನು ತಗೊಂಡು ಅಧಿಕಾರದಲ್ಲಿ ಮುಂದುವರಿಸಲಿಕ್ಕೆ ವಿಶೇಷವಾಗಿ ಆರೋಗ್ಯ ಸಚಿವರಿಗಂತೂ ಯಾವ ನೈತಿಕತೆನೂ ಇಲ್ಲ. ಅವತ್ತೇ ರಾಜೀನಾಮೆಯನ್ನು ಕೊಡಬೇಕಿತ್ತು. ಈ ಸರ್ಕಾರಕ್ಕೆ ಮೌನಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳು ಮೌನಿ ಆಗಿದ್ದಾರೆ. ಇಡೀ ಸರ್ಕಾರದಲ್ಲಿ ಯಾರ ಹತ್ರನೂ ಉತ್ತರ ಇಲ್ಲ. ಯಾಕೆ ಉತ್ತರ ಕೊಡಕ್ಕಾಗಲ್ಲ ನಿಮ್ಗೆ? ಕಣ್ಣು ಮುಂದೆನೆ ಇಂಥ ಸಾವಿಗೆ ಕಾರಣಕರ್ತರಾಗಿರುವಂತ ಆರೋಗ್ಯ ಇಲಾಖೆ, ಸಾವಿಗೆ ಕಾರಣಕರ್ತರಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರ ಯಾವ ಉತ್ತರವನ್ನು ಕೊಡದೆ ಜನರನ್ನ ಅಸಹಾಯಕರನ್ನಾಗಿ ಮಾಡಿ, ಜನ ಬಹಳ ಕಷ್ಟದಲ್ಲಿ, ನೋವಿನಲ್ಲಿ, ಅನಾರೋಗ್ಯರಾಗಿ ಆರೋಗ್ಯವನ್ನು ಪಡಿಲಿಕ್ಕೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಯಾವ ಡಾಕ್ಟರ್ನೂ ಇಲ್ಲ, ಔಷಧಿನೂ ಇಲ್ಲ, ವ್ಯವಸ್ಥೆನೂ ಇಲ್ಲ, ಲೂಟಿ. ಬರೀ ಏನು ಗ್ಯಾರಂಟಿ, ಏನು ಸಾವು ಗ್ಯಾರಂಟಿ. ಬರೀ ಸಾವನ್ನ ಗ್ಯಾರಂಟಿ ಆಗಿ ಕೊಡಕ್ಕೆ, ಸಾವನ್ನ ಗ್ಯಾರಂಟಿ ಕೊಡಬಹುದು ಅನ್ನೋದು ಏನಾದ್ರು ಇದ್ರೆ ಈ ಕಾಂಗ್ರೆಸ್ ಸರ್ಕಾರದಿಂದ ಜನಕ್ಕೆ ಸಾವನ್ನ ಗ್ಯಾರಂಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.